Hello, future doctors. Welcome to the new video. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಆದಮೇಲೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ ಕೌನ್ಸೆಲಿಂಗ್ದು. ನೀವು ಇಷ್ಟಪಟ್ಟಂಥ ಕಾಲೇಜಲ್ಲಿ ಇಷ್ಟಪಟ್ಟಂಥ ಕೋರ್ಸಸ್ ಸಿಗಲಿ ನಿಮಗೆ. ಈಗ ಎಲ್ಲರಿಗೂ ಡೌಟ್ ಇರೋದು, ಫಸ್ಟ್ ರೌಂಡ್ ಮುಗೀತಾ ಬಂತು, ಇನ್ನೇನು ಆಲ್ಮೋಸ್ಟ್ ಮುಗೀತು. ಸೆಕೆಂಡ್ ರೌಂಡ್ಗೆ ಎಷ್ಟು ಸೀಟ್ಸ್ ಅವೈಲಬಲ್ ಇರಬಹುದು, ಎಷ್ಟು ಸೀಟ್ಸ್ ಅವೈಲಬಲ್ ಇದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲ ಅಪ್ಗ್ರೇಡ್ ಆಗೋ ಚಾನ್ಸ್ ಇರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಕೆ ಇ ಅವರು ಅನೌನ್ಸ್ ಮಾಡೋವರೆಗೂ ಎಷ್ಟು ಸೀಟು ಈ ವರ್ಷ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತೆ ಅಂತ. ಯಾಕೆಂದರೆ ರೌಂಡ್ ಮುಗಿದ ಮೇಲೆ, ಫಸ್ಟ್ ರೌಂಡ್ ಮುಗಿದ ಮೇಲೆ ಯಾರ್ಯಾರು ಚಾಯ್ಸ್ 3 ಕೊಟ್ಟಿದ್ರು, ಚಾಯ್ಸ್ 4 ಕೊಟ್ಟಿದ್ರು, ಯಾರ್ಯಾರ ಕೈಲಿ ಅಡ್ಮಿಷನ್ ಆಗ್ಲಿಕ್ಕೆ ಆಗಿಲ್ಲ, ಸೊ ಅದೆಲ್ಲ ಪೂಲ್ಗೆ ಬರುತ್ತೆ. ಎಷ್ಟೊಂದು ಜನ ಸೀಟ್ಸ್ ಸರೆಂಡರ್ ಮಾಡಿದ್ರು, ಅದೆಲ್ಲ ಸೇರಿಸಿ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ, ಲಾಸ್ಟ್ ಇಯರ್ದು ಇದು ಸೀಟ್ಸ್ ಅವೈಲಬಿಲಿಟಿ ಇನ್ ಮೆಡಿಕಲ್. ಲಾಸ್ಟ್ ಇಯರು 156 ಸೀಟು ಗೌರ್ಮೆಂಟ್ ಕೋಟಾದಲ್ಲಿ, ಅಂದರೆ 1,60,000 ಜಿ ಕ್ಯಾಟಗರಿ ಸೀಟ್ಸ್ 156 ಸೀಟ್ ಬಂದಿತ್ತು. ಈ 156 ಸೀಟಲ್ಲಿ ಜನರಲ್ ಮೆರಿಟಲ್ಲಿ 84 ಸೀಟ್ಸ್ ಬಂದಿತ್ತು. ಜನರಲ್ ಮೆರಿಟಲ್ಲೇ 84 ಸೀಟ್ಸ್ ಬಂದಿತ್ತು. ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಸಲ್ಲಿ ಜಾಸ್ತಿ ಸೀಟ್ಸು ಬಂದಿದ್ದು. ಬಿ ಎಮ್ ಸಿ ಇಂಜಿನಿಯರಿಂಗಲ್ಲಾದರೆ ಬಿ ಎಮ್ ಎಸ್ ಟಾಪ್ ಕಾಲೇಜ್ ಅಂತೀವಿ. ಇಲ್ಲಿ ಬಿ ಎಮ್ ಸಿಲಿ 25 ಸೀಟ್ ಬಂದಿತ್ತು. ಯಾಕೆ ಬಿ ಎಮ್ ಸಿಯಲ್ಲೇ ಜಾಸ್ತಿ ಬಂದಿತ್ತು? ಬೇರೆ ಎಲ್ಲ ನೋಡಿ 1, 5 ಅಂತೆಲ್ಲ ಬರುತ್ತೆ, ಇಲ್ಲೊಂದು 11 ಅಂತಿದೆ ನೋಡಿ. 11 ಅಂತಿದ್ರೆ ಗ್ಯಾರಂಟಿ ಇದು ಮೈಸೂರು ಮೆಡಿಕಲ್ ಕಾಲೇಜ್. ಏಕೆಂದರೆ ಟಾಪ್ ರ್ಯಾಂಕರ್ಸ್ ಎಲ್ಲ ಬಿ ಎಮ್ ಸಿ, ಎಮ್ ಎಮ್ ಸಿ, ಅಟಲ್ ಬಿಹಾರಿ ವಾಜಪೇಯಿ ಸೇರ್ಕೊಂಡಿರ್ತಾರೆ. ಸೊ ಅವರು ಆಲ್ ಇಂಡಿಯಾ ಕೋಟದಲ್ಲಿ ಇನ್ಯಾವುದಾದ್ರೂ ಅವ್ರು ಇಷ್ಟಪಟ್ಟಂತಹ ಕಾಲೇಜ್ ಏನಾದರೂ ಸಿಕ್ಕಿದ್ರೆ ಸೊ ಅಲ್ಲಿ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ನೆಕ್ಸ್ಟ್ ಕೆಳಗಡೆ ಇರೋರೆಲ್ಲ ಅಪ್ಗ್ರೇಡ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ 156 ಸೀಟು ಈ ವರ್ಷವೂ ಇಷ್ಟೇ ಸೀಟ್ ಬರುತ್ತಾ ಯಾರಿಗೂ ಗೊತ್ತಿಲ್ಲ. ಇದು ಲಾಸ್ಟ್ ಇಯರ್ ಇಷ್ಟಿತ್ತು, ಸೊ ಈ ವರ್ಷ ಇಷ್ಟೇ ಬರ್ಬೋದು, +10% ಆಗ್ಬೋದು, -10% ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಬಟ್ ಏನು ಖುಷಿಯ ಸಂಗತಿ ಅಂದರೆ, ಇದರ ಜೊತೆಗೆ ಈ ವರ್ಷ 3 ಕಾಲೇಜಲ್ಲಿ ಸೀಟ್ಸ್ ಇಂಟೇಕ್ ಜಾಸ್ತಿ ಆಯ್ತಲ್ವಾ. ಸೊ +36 ಸೀಟ್ಸ್ ಫ್ರಮ್ ಈಚ್ ಕಾಲೇಜ್, 12 ಸೀಟ್ಸ್, 12 ಎ ಜೆ 12, ಕನಚೋ 12, ಎಮ್ ವಿ ಜೆ 12 ಗೌರ್ಮೆಂಟ್ ಕೋಟಾ ಸೀಟ್ಸ್. ಗೌರ್ಮೆಂಟ್ ಫೀಸ್ಗೆ 12. ಸೊ ಟೋಟಲ್ 36 ಸೀಟು ಆ್ಯಡ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಗೌರ್ಮೆಂಟ್ ಕೋಟಾ ಸೀಟ್ಸ್. 156 + 36, ಸೊ 156 ಆದರೂ ಬರ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆ ಆದರೂ ಬರ್ಬೋದು. ಡಿಫ್ರೆಂಟ್ ಕ್ಯಾಟಗರೀಸ್ದು ಈ ಥರ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಡಿಸ್ಪ್ಲೇ ಮಾಡ್ತಾರೆ. ಇನ್ನೇನು ನೆಕ್ಸ್ಟ್ ವೀಕ್, ಅರ್ಲಿ ಆಫ್ ದ ನೆಕ್ಸ್ಟ್ ವೀಕ್. ಯಾಕೆಂದರೆ ಈ ದಿನ ಸಂಜೆಗೆ ಅಡ್ಮಿಷನ್ ಪ್ರೋಸೆಸ್ ಮುಗಿಯುತ್ತೆ. ಕೆ ಎಗೆ ನಾಳೆ ನಾಡಿದ್ರಲ್ಲಿ ಡೀಟೈಲ್ ಆಗಿ ಗೊತ್ತಾಗುತ್ತೆ ಯಾರು ಅಡ್ಮಿಟ್ ಆಗಿಲ್ಲ, ಎಷ್ಟು ಸೀಟ್ ವಾಪಸ್ ಬಂದಿದೆ ಕೆ ಎಗೆ ಅಂತ. ಅದಾದಮೇಲೆ ಪ್ರೊವಿಷನ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡ್ದು ಡೀಟೇಲ್ಡ್ ಶೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಕಾಷನ್ ಡೆಪಾಸಿಟ್ ಮಾಡೋದಕ್ಕೂ ಲಿಂಕ್ ಓಪನ್ ಮಾಡ್ತಾರೆ. ಆಗ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕು ಸಹ ಓಪನ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಅಂದರೆ ಎಂಟ್ರಿ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಯಾಕಂದ್ರೆ ತುಂಬ ಜನಕ್ಕೆ ಡೌಟ್ ಇದೆ, ನಾನು ಕಾಷನ್ ಡೆಪಾಸಿಟ್ ಯಾವಾಗ ಕಟ್ಟಬೇಕು, ನಾನು ಯಾವಾಗ ಎಡಿಟ್ ಮಾಡ್ಬೋದು ಆಪ್ಷನ್ಸು, ಯಾವುದೋ ಡಿಲೀಟ್ ಮಾಡಬೇಕು, ಯಾವುದೋ ಆ್ಯಡ್ ಮಾಡಬೇಕು ಅಂತ. ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಮೆಡಿಕಲ್. ಲಾಸ್ಟ್ ಇಯರ್ 156 ಸೀಟ್ ಇತ್ತು, ಈ ವರ್ಷ 36 ಸೀಟ್ ಎಕ್ಸ್ಟ್ರಾ ಆಗಬಹುದು. ಡೆಂಟಲಲ್ಲಿ 336 ಸೀಟ್ ಉಳಿದಿತ್ತು. ಸೊ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗೋದಿಲ್ಲ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ, ಪ್ರೈವೇಟಲ್ಲಿ ಎಷ್ಟಿತ್ತು ಅನ್ನೋ ಏನಾದರೂ ಅನುಮಾನ ಇದ್ದರೆ, ಲಾಸ್ಟ್ ಇಯರು ಪ್ರೈವೇಟ್ ಕೋಟಾದಲ್ಲಿ ಜಿ ಎಮ್ ಪಿಯಲ್ಲಿ 218 ಸೀಟ್ ಇತ್ತು. 218 ತುಂಬ ಖುಷಿ ಪಡೋ ಸಂಗತಿ ಏನಲ್ಲ ಅದು. ಯಾಕೆಂದರೆ ಆಮೇಲೆ ತೋರಿಸ್ತೀನಿ. ಆ 218ಅಲ್ಲಿ ಹೈಯರ್ ಫೀಸ್ ಇದೆಯಲ್ಲ, 22, 20, ಈ ವರ್ಷಕ್ಕೆ 25 ಆಗಿದೆ ರಾಮಯ್ಯದಲ್ಲಿ. ಸೊ ಅಂಥ ಕಾಲೇಜ್ ಸೀಟ್ಸೇ ಜಾಸ್ತಿ ಖಾಲಿ ಉಳಿದಿದ್ದು ಸೆಕೆಂಡ್ ರೌಂಡ್ಗೆ. ನೆಕ್ಸ್ಟು ಇಲ್ಲಿ 58 ಸೀಟು ಜಿ ಎಮ್ ಪಿ ಹೆಚ್ಚಲ್ಲಿ 58 ಸೀಟ್ ಇತ್ತು. ಸೊ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಸಪ್ತಗಿರಿಯಲ್ಲಿ 43 ಸೀಟ್ ಇತ್ತು, ಯಾಕೆಂದರೆ ಅಲ್ಲಿ ಫೀಸ್ ಜಾಸ್ತಿ ಅಂತ. ನೆಕ್ಸ್ಟು ಚಂದ್ರಮ್ಮ ದಯಾನ್ ಸಾಗರಲ್ಲಿ 14 ಸೀಟ್ ಇತ್ತು. ನೆಕ್ಸ್ಟು 17 ಸೀಟು ಎಸ್ ಡಿ ಎಮ್ ಧಾರವಾಡಲ್ಲಿತ್ತು. ಆದಿಚುಂಚನಗಿರಿಯಲ್ಲಿ 31 ಸೀಟ್ ಇತ್ತು. ಕೆ ಬಿ ಎನ್ನಲ್ಲಿ 11 ಸೀಟ್ ಇತ್ತು. ರಾಮಯ್ಯದಲ್ಲಿ 9 ಸೀಟು ಖಾಲಿ ಇತ್ತು ಲಾಸ್ಟ್ ಇಯರು ಸೆಕೆಂಡ್ ರೌಂಡ್ಗೆ ಬಂದಾಗ, ಫಸ್ಟ್ ರೌಂಡಿಂದ. ಯಾಕೆಂದರೆ ಅಲ್ಲಿ ಫೀಸ್ ಜಾಸ್ತಿ. ಈಗಲೂ ಅಷ್ಟೇ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತೆ,
ಆಗ ಅವ್ರಿಗೆ ರಿಯಲೈಸ್ ಆಗಿರುತ್ತೆ ಇಷ್ಟೊಂದು ಫೀಸ್ ಕಟ್ಟಕ್ಕೆ ಕಷ್ಟ ಆಗುತ್ತೆ, ದಿಸ್ ಇಸ್ ನಾಟ್ ದ ಮ್ಯಾಟರ್ ಆಫ್ 1 ಇಯರ್, ದಿಸ್ ಇಸ್ ಅ ಮ್ಯಾಟರ್ ಆಫ್ 4.5 ಇಯರ್ಸ್ ಅಂತ. ಸೊ ಬೇಡ ನಮಗೆ ರಿಜೆಕ್ಟ್ ಮಾಡೋಣ ಅಂತ ಚಾಯ್ಸ್ 3 ಕೊಟ್ಟಿರ್ತಾರೆ. ಹಾಗಾಗಿ ಆ ಸೀಟ್ಸ್ ಎಲ್ಲ ಸೆಕೆಂಡ್ ರೌಂಡ್ ಪೂಲ್ಗೆ ಆ್ಯಡ್ ಆಗುತ್ತೆ. 218 GMP, 58 GMPH. ನೆಕ್ಸ್ಟು ತಮಿಳು ಮೈನಾರಿಟಿ 13 ಇತ್ತು, 2 ಕ್ರಿಶ್ಚಿಯನ್ ಮೈನಾರಿಟಿ, ತೆಲುಗು ಮೈನಾರಿಟಿ 2, 31 ತೆಲುಗು ಮೈನಾರಿಟಿ 31, ಈ ಥರ ಲಿಂಗ್ವಿಸ್ಟಿಕ್ಕು ರಿಲಿಜಿಯಸ್ ಮೈನಾರಿಟಿ. ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ಓಪನ್ ಕ್ಯಾಟಗರಿ, ಯಾಕೆಂದರೆ ನಿಮ್ಗೆ ಯಾರಿಗೂ ಯೂಸ್ ಆಗಲ್ಲ. 532 ಸೀಟ್ ಇದೆ. ಸೊ ಟೋಟಲ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ 925, ಬಟ್ ನಿಮಗೆ ಯೂಸ್ ಆಗುವಂಥದ್ದು ಈ 218 ಕೆಲವು ಸೀಟ್ಸ್ ಮಾತ್ರ. ಸೊ ದಿಸ್ ಈಸ್ ಅಬೌಟ್ ಲಾಸ್ಟ್ ಇಯರ್ಸ್ ಅವೈಲಬಲ್ ಸೀಟ್ಸ್ ಫಾರ್ ದ ಸೆಕೆಂಡ್ ರೌಂಡ್. ಈ ವರ್ಷ ಏನು ಬೇಕಾದರೂ ಆಗಬಹುದು. ಈ ಪ್ರೈವೇಟ್ ಕೋಟಾದಲ್ಲಿ ಈ ವರ್ಷ ಈ GMPಯಲ್ಲಿ ಯಾವುದೂ ಬರೋದಿಲ್ಲ. ಎಲ್ಲರೂ ಅವರು ತುಳು ಮೈನಾರಿಟಿಯಲ್ಲಿ ತೊಗೊಂಡಿದ್ದಾರೆ AJ ಅವರು, ತೆಲುಗು ಮೈನಾರಿಟಿಯಲ್ಲಿ ತಮಿಳು ಮೈನಾರಿಟಿಯಲ್ಲಿ MVJ ತೊಗೊಂಡಿದ್ದಾರೆ, ಇನ್ನೊಂದು ಮುಸ್ಲಿಂ ಮೈನಾರಿಟಿಯಲ್ಲೆಲ್ಲ ತುಂಬಿಸ್ಕೊಂಡಿದ್ದಾರೆ ಅವರು. ಸೊ ಜನರಲ್ GMPಗೆ ಯಾವುದೂ ಬಂದಿಲ್ಲ, GMPH ಕೆಲವು ಸೀಟ್ಸ್ ಬಂದಿದೆ. ಸೊ ಹಾಗಾಗಿ ಒಂದಷ್ಟು ಸೀಟ್ಸ್ ಬಂದಿರುತ್ತೆ. ಸೊ ಇದರಿಂದ ನೀವೇನು ಹೋಪ್ಸ್ ಕಳ್ಕೊಳ್ಳೋ ಅಗತ್ಯ ಇಲ್ಲ. ಈ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಮಧ್ಯದಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ಕ್ಯಾಟಗರಿಲಿ ಯಾವುದೋ ಒಂದು ಸೀಟ್ ಇರೋದಿಲ್ಲ ಅನ್ಕೊಳ್ಳಿ. ಈ 2AK ಒಂದೇ ಒಂದು ಸೀಟ್ ಇದೆ. ಸೊ 2AK ಎಲ್ಲಿಯ ಹಾವೇರಿಯಲ್ಲಿ ಮಾತ್ರ ಇದೆ. ನನಗೆ ಬೇರೆ ಕಾಲೇಜಲ್ಲಿ ಬೇಕಾಗಿತ್ತು, ಆ ಕಾಲೇಜ್ ಆಪ್ಷನ್ ಎಂಟ್ರಿಯಿಂದ ತೆಗಿತೀನಿ ಅಂತ ತೆಗಿಯೋಕ್ಕೆ ಹೋಗಬೇಡಿ. ಎಲ್ಲ ಕಾಲೇಜುಗಳು ನಿಮ್ಗೆ ಇಷ್ಟಪಟ್ಟಂಥ ಕಾಲೇಜುಗಳನ್ನ ಉಳಿಸ್ಕೊಳ್ಳಿ. ಯಾಕೆಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಯಾವ ಕಾಲೇಜಲ್ಲಿ ಯಾವಾಗ ಬೇಕಾದ್ರೂ ಉದ್ಭವ ಆಗಬಹುದು. ಹಾಗಾಗಿ KA ಸಹ ಹೇಳುತ್ತೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಲ್ಲದಿರುವ ಸೀಟ್ಗಳನ್ನು ಸಹ ನೀವು ಆಪ್ಷನ್ ಎಂಟ್ರಿಯಲ್ಲಿ ಉಳಿಸ್ಕೋಬಹುದು ಅಂತ. ಅದಕ್ಕೆ ಖಂಡಿತವಾಗಿ ಉಳಿಸ್ಕೊಳ್ಳಿ. ಈ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಇಮಿಡಿಯೇಟಾಗಿ ಯಾವುದೋ ಕಾಲೇಜು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಡಿಲೀಟ್ ಮಾಡಿದ್ದಕ್ಕೆ ಮೊದಲು 108 ಸರಿ ಯೋಚನೆ ಮಾಡಿ. ಒಂದು ಸರಿ ಡಿಲೀಟ್ ಮಾಡಿದ್ರೆ ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಈಗ ತುಂಬ ಜನ ತುಂಬ ತಪ್ಪುಗಳು ಮಾಡಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ಪೀಪಲ್ ದೇ ಹ್ಯಾವ್ ಡನ್ ಕರೆಕ್ಟ್ಲಿ. ಬಟ್ ಕೆಲವರು ಏನೋ ಗೊತ್ತಿಲ್ಲ, ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್ ಸೀರಿಯಸ್ಲಿ. ಆಲ್ರೆಡಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಥಿಂಕಿಂಗ್ ಆಫ್ ಗಿವಿಂಗ್ ಚಾಯ್ಸ್ 3 ಇನ್ ರೌಂಡ್ 2, ನಾಟ್ ಇನ್ ಮೆಡಿಕಲ್, ಇನ್ ಇಂಜಿನಿಯರಿಂಗ್. ಯಾಕೆ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ನಿಮಗೆ? ಚಾಯ್ಸ್ 3 ಯಾಕಂದರೆ ನಿಮ್ಗೆ ಇಷ್ಟ ಇಲ್ಲ ಕಾಲೇಜ್ ಅಂತ. ಇಷ್ಟ ಇಲ್ದಿರೋ ಕಾಲೇಜ್ನ ಯಾಕೆ ಉಳಿಸ್ಕೋತೀರಾ ನೀವು? ಇಷ್ಟ ಇರೋ ಕಾಲೇಜಿಗೆ ಮಾತ್ರ ಉಳಿಸ್ಕೊಳ್ಳಿ. ಸೊ ದಿಸ್ ಇಸ್ ನಾಟ್ ಎ ಗೇಮ್, ಯಾವುದೋ ಒಂದು ಆಟ ಅಲ್ಲ ಇದು. ಸೊ ಪ್ರೊಫೆಷನಲ್ ಕೌನ್ಸಿಲಿಂಗ್ ಇದು, ಟೇಕ್ ಇಟ್ ಸೀರಿಯಸ್ಲಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸುಮಾರಾಗಿರೋ ಪಿಕ್ಚರ್ಸ್ ಸಿಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಥ್ಯಾಂಕ್ ಯು.